ಹಾಯ್. ಏನ್ ಮಾತಾಡೋದು? ಕ್ಯಾಮರಾ ಮುಂದೆ ಬಂದು ಮಾತಾಡಕ್ಕೆ ಕಷ್ಟ ಆಗ್ತದೆ. ಸುಮಾರು ಟೈಮ್ ಆಯ್ತಲ್ಲ. ಆಲ್ಮೋಸ್ಟ್ ಲಿಟ್ರಲಿ 3 ವೀಕ್ಸ್ ಆಗಿದ್ಯಾ? 3 ವೀಕ್ಸ್ ಆದ್ಮೇಲೆ ಇಲ್ಲಿ ಬಂದು ಮಾತಾಡ್ತಾ ಇರೋದಲ್ವಾ? ಹ್ಮ್. ಸ್ವಲ್ಪ ನರ್ವಸ್‌ನೆಸ್. ಟು ಬಿ ಫ್ರಾಂಕ್ ನರ್ವಸ್‌ನೆಸ್ ಅಂತೂ ಏನಿಲ್ಲ. ಪ್ರಾಬ್ಲಮ್ ಇರೋದೇನು ಅಕ್ಕಪಕ್ಕದಲ್ಲಿ ಮನೆಗಳಿವೆ. ಅವ್ರಿಗೆ ಕೇಳುತ್ತೆ ಅನ್ನೋದೊಂದು ಯೋಚನೆ ಅಷ್ಟೇ. ಈ 3 ವೀಕ್ಸಲ್ಲಿ ಎಲ್ಲೋಗಿದ್ದೆ ಅಂತ ಕೇಳಿದ್ರೆ ಲೆಟ್ ಮಿ ಎಕ್ಸ್‌ಪ್ಲೇನ್. ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲ. ಕೆಲವೊಂದು ಒಳ್ಳೊಳ್ಳೆ ವಿಚಾರ ನನ್ನ ಲೈಫಲ್ಲಿ ನಡೀತು. ಕೆಲವೊಂದು ಕೆಟ್ಟ ಘಟನೆಗಳು ನಡೀತು. ಕೆಲವೊಂದು ದೊಡ್ಡದಾಗಿ ಏನೇನೋ ಆಯಿತು. ಖುಷಿ ಆಯಿತು. ಕೆಲವೊಬ್ರು ನನ್ನ ಜೊತೆ ಇದ್ದವರು ಬಿಟ್ಟೋದ್ರು, ಫ್ರೆಂಡ್ಸ್ ಹೋದ್ರು, ಎಲ್ಲೆಲ್ಲೋ ಹೋದ್ರು. ಸೊ ಫೈನ್, ತೊಂದರೆ ಇಲ್ಲ. ಮಿಸ್‌ಅಂಡರ್‌ಸ್ಟ್ಯಾಂಡ್ ಮಾಡ್ಕೊಂಡು ಹೋದ್ರು ಎಲ್ರು. ಸೊ ಪ್ರೆಸೆಂಟ್ ಐ ಆಮ್ ಲಿವಿಂಗ್ ಅಲೋನ್ ಗೈಸ್. ಅಲೋನ್ ಅಂದರೆ ಅಪ್ಪ ಅಮ್ಮನ ಜೊತೆನೇ ಇದ್ದೀನಿ. ಬಟ್ ಏನು ಅಂತಂದರೆ ಫ್ರೆಂಡ್ಸ್ಗಳು ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲ, ಯಾರ ಜೊತೆನೂ ಇಲ್ಲ. ಎಲ್ಲ ನಂಬರ್‌ನೂ ತೆಗ್ದಾಕ್ಬಿಟ್ಟು ಡಿಯಾಕ್ಟಿವೇಟ್ ಮಾಡ್ಕೊಂಡು ಸೊ ಒಬ್ಬನೇ ಇದ್ದೀನಿ. ಮೇಜರ್ 3-4 ಜನ ಬಿಟ್ಟೋದ್ರು. ಸೊ ಬಿಟ್ಟೋದ್ರು ಅಂತೇಳಿ ಬೇಜಾರಾಗಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಹೊಸ ಜನಗಳು ಲೈಫಲ್ಲಿ ಆ್ಯಡ್ ಆಗಿದ್ದಾರೆ ಗೈಸ್. ಹೊಸ ಈ 3 ವೀಕಲ್ಲಿ ತುಂಬ ಚೇಂಜಸ್ ಬಂದಿದೆ. ಇಷ್ಟು ದಿವಸ ನಡೆದಿರೋ ತುಂಬ ಚೇಂಜಸ್ ಬಂದಿದೆ ಈ 3 ವೀಕಲ್ಲಿ. ಫ್ರೆಂಡ್ಸಿಗೂ ನಿನಗೂ ಏನು ಸಂಬಂಧ ಅಂತ ಕೇಳ್ಬೋದು. ಅದಕ್ಕೂ ಇದಕ್ಕೂ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ಏನು ಸಂಬಂಧ ಅಂತ ಕೇಳ್ಬೋದು. ಅದನ್ನು ಹೇಳ್ತಾ ಬರ್ತೀನಿ ಗೈಸ್. ಇದೆಲ್ಲ ಜಸ್ಟ್ ಒಂದು ಪಾರ್ಟ್ ಆಫ್ ಲೈಫ್ ಆಯ್ತಾ. ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅದೆಲ್ಲ ಕಾಮನ್. ಬಟ್ ಏನಂತಂದ್ರೆ ಹ್ಯೂಜ್ ಏನಂದ್ರೆ ಇಷ್ಟು ದಿವಸ ಏನಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನನಗೆ ಒಂದು ಕೆಲಸ ವಹಿಸ್ಕೊಂಡಿದ್ದೀನಿ. ಏನು ಕೆಲಸ ಅಂದ್ರೆ ಕೆಲವೊಬ್ರ ಹತ್ರ ಮಂತ್ಲಿ ಪ್ಯಾಕೇಜ್ ಥರ ಎಡಿಟಿಂಗ್ ವಹಿಸ್ಕೊಂಡಿದ್ದೀನಿ. ಅವ್ರಿಗೆ ಎಡಿಟಿಂಗ್ ಕೊಡಬೇಕು. ಸೊ ಆ ರೀಸನಿಂದ ಎಡಿಟಿಂಗ್ ಬರೋದು, ಎಡಿಟ್ ಮಾಡಿ ಫುಲ್ ಮುಗಿಸಿ ಮಲಗೋ ಅಷ್ಟಿಗೆ ರಾತ್ರಿ ಮಿಡ್‌ನೈಟ್ 4 ಗಂಟೆ, ಅರ್ಲಿ ಮಾರ್ನಿಂಗ್ 4 ಗಂಟೆ ಆಗ್ತಾ ಹೋಗ್ತಿತ್ತು. ಸೊ ಹಾಗಾಗಿ ಅಪ್ಲೋಡ್ ಮಾಡೋಕ್ಕೆ ಮತ್ತು ಯೂಟ್ಯೂಬಿಗೆ ಕನ್ಸಿಸ್ಟೆನ್ಸಿ ಆಗಿರೋಕ್ಕೆ ಆಗ್ತಿರ್ಲಿಲ್ಲ. ಸೊ ಏನಾಗುತ್ತೋ ಗೊತ್ತಿಲ್ಲ. ಇನ್ನು ಆಲ್ಮೋಸ್ಟ್ 3 ವೀಕ್ಸ್ ಆಯ್ತಲ್ಲ ನಾವು ಇದು ಮಾಡ್ದಲೆ ಅಪ್ಲೋಡ್ ಮಾಡ್ದಲೆ. ಸೊ ಇದೇ ರೀಸನಿಂದ ಹಿಂಗಾಗಿ ನನ್ನ ಫೋನಲ್ಲಿ ಸ್ಟೋರೇಜ್ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಹಂಗಾಗಿ ಅಪ್ಲೋಡ್ ಕೂಡ ಮಾಡೋಕ್ಕಾಗಲಿಲ್ಲ. ಸೊ ಇನ್ನು ಮುಂದೇನಾದ್ರು ಆದಷ್ಟು ಟ್ರೈ ಮಾಡ್ತೀನಿ ಎಷ್ಟಾಗುತ್ತೆ. ಈಗಲೂ ಕೂಡ ಅದೇ ಬಿಸಿ ಶೆಡ್ಯೂಲಲ್ಲೇ ಇದ್ದೀನಿ, ವಿಡಿಯೋ ಎಡಿಟ್ ಮಾಡ್ಕೊಡೋದು ಆದರೆ ಇದರಲ್ಲೇ. ಸೊ ಬಟ್ ಸ್ಟಿಲ್ ನನ್ನ ಕಡೆಯಿಂದ ನಾನು ಬೇರೆಯವ್ರಿಗೋಸ್ಕರ ಮಾಡ್ಕೊಡ್ತಿದ್ದೀನಿ ಹೊರತು, ಬೇರೆಯವ್ರಿಗೋಸ್ಕರ ಮಾಡ್ಬಿಟ್ಟು ದುಡ್ಡು ತಾಳ್ತಿದ್ದೀನಿ ಹೊರತು ನನಗೋಸ್ಕರ ನಾನು ಏನೂ ಮಾಡ್ಕೊಳ್ತಿಲ್ಲ ಗೈಸ್. ಅದ್ರ ಬಗ್ಗೆ ಈ 3 ವೀಕ್ಸಲ್ಲಿ ಅರ್ಥ ಆಗಿದ್ದು ಒಂದು 2-3 ಡೇಸ್ ಬ್ಯಾಕ್ ಅರ್ಥ ಆಗಿದ್ದು ಅದೇ. ನನಗೋಸ್ಕರ ಏನೂ ಮಾಡ್ಕೊಳ್ತಿಲ್ಲಲ್ಲ, ಬರೀ ಅವ್ರಿಗೆ ಮಾಡ್ಕೊಟ್ಟು ಅವ್ರನ್ನೇನೋ ಉದ್ಧಾರ ಮಾಡೋದಾಗ್ತಿದೆಯಲ್ಲ ಅಂತ ಅನ್ನಿಸ್ತು. ಸೊ ಸ್ಟಾರ್ಟ್ ಮಾಡೋಣ ಮತ್ತೆ. ಯೂಟ್ಯೂಬಲ್ಲಂತೂ ಆ್ಯಕ್ಟಿವೇ ಇಲ್ಲ ಬಿಡಿ, ನಾನು ಕಂಪ್ಲೀಟಾಗಿ ಆ್ಯಕ್ಟಿವ್ ಆಗ್ತೀನಿ ಇನ್ನು ಮುಂದೆ. ಸೊ ಆದಷ್ಟು ಟ್ರೈ ಮಾಡೋಣ, ಹೊಸ ಕಡೆ ಹೋಗೋಕ್ಕೆ ಟ್ರೈ ಮಾಡೋಣ. ನನ್ನ ಲೈಫಲ್ಲಿ ಏನೇನು ನಡೆಯುತ್ತೆ ಅದನ್ನು ಎಕ್ಸ್‌ಪ್ಲೈನ್ ಮಾಡ್ತೀನಿ. ಇಷ್ಟೇ. ಆ್ಯಕ್ಚುಲಿ ಏನೇನೋ ಮಾತಾಡಬೇಕು, ಹೆಂಗೆಂಗೋ ಪ್ಲ್ಯಾನ್ ಅಂದ್ಕೊಂಡು ಬಂದೆ. ಬಟ್ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಫೇಸೆಲ್ಲ ಬಿಯರ್ಡೆಲ್ಲ ತೆಗ್ದುಬಿಟ್ಟಿದ್ದೀನಿ ಗೈಸ್. ಹೊಸದಾಗಿ ಚೇಂಜ್ ಆಗಿಬಿಟ್ಟಿದ್ದೀನಿ ನಾನು ಸ್ವಲ್ಪ. ಈಗೇನು ಪ್ಲ್ಯಾನ್ ಅಂದರೆ ಈಗ ಒಂದು ಕಡೆ ಹೋಗ್ಬೇಕು ಗೈಸ್. ಏನಕ್ಕಂತಂದರೆ ನನ್ನ ಫ್ರೆಂಡ್ ಬರ್ತಾರೆ. ಅವನು ಒಂದು ಸ್ನೇಕ್ ರೆಸ್ಕ್ಯೂ ಮಾಡೋ ಪ್ಲ್ಯಾನಲ್ಲಿದೆ. ಸೊ ನಾನು ಅವ್ರ ಜೊತೆ ಹೋಗ್ತೀನಿ. ಅವ್ರ ಜೊತೆ ಒಂದು ಕಂಟೆಂಟ್ ಮಾತಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಹೆಂಗೆ ಹಿಡಿತಾರೆ ಅನ್ನೋದು ಒಂಚೂರು ನೋಡ್ಕೋಬೇಕು. ಸೊ ಫಸ್ಟ್ ಟೈಮ್ ಅಲ್ವಾ, ಒಂಚೂರು ನೀಟಾಗಿ ನೋಡ್ಕೊಂಡು ಸ್ನೇಕ್ನ ಕ್ಯಾಚ್ ಮಾಡೋಣ. ಬೇಗ ರೆಡಿ ಆಗಿಬಿಟ್ಟು ಹೋಗ್ಬಿಡೋಣ. ಅವ್ರು ಕಾಯ್ತಿರ್ತಾರೆ ಇಷ್ಟೊತ್ತಿಗೆ. ಟಾಸ್ಕ್ ಇರೋ ಟೈಮಲ್ಲೇ ಬಂದಲ್ಲ. ಸ್ನೇಕ್ ಕಾಣ್ತದೆ ಹೆಂಗಿದೆ ನೋಡಿ. 4 ಕೆರೆ ಆಗೋದು. ಬಟ್ ಅದರೊಳಗೆ ಸ್ಟಕ್ ಆಗಿದೆ ಗೈಸ್. ಇವ್ರು ರೆಸ್ಕ್ಯೂ ಮಾಡೋದು, ಇವರು ರೆಸ್ಕ್ಯೂ ಮಾಡ್ತಿದ್ದಾರೆ ಇದನ್ನು. ನಂಗೆ ಸಿಗುತ್ತೆ ತಲೆ ಆ ಕಡೆ ಇದೆ, ಆ ಕಡೆ ಇದೆ ಇಲ್ಲಿದೆ ಕಣ. ನೀನ್ ಅಲ್ಲಾಡಿಸ್ತಲ್ಲ, ಅಲ್ಲೇ ಇದೆ ತಲೆ. ಮೂವ್ ಆಗ್ತಿದೆ ಕಣ ಅಕ್ಷಯ್. ಇಲ್ಲೇ ಇದೆ ತಲೆ, ಇಲ್ಲೇ ಇದೆ ಅಕ್ಷಯ್. ಹೇಳಿದ್ರೆ ಬರುತ್ತೆ ಪಕ್ಕ. ಇಲ್ಲ ಇನ್ನೊಂದ್ ಚೂರು ನೀನು ಅಕ್ಷಯ್. ಇನ್ನು ಬೇಕಾಚೇರೋ ಎತ್ಕೊಂಡ್ಲಾ ಅಕ್ಷಯ್? ಅಲ್ಲೇ ಕ್ಲೀನಾಗಿ ಬಾಲ ಇದೆ ನೋಡು ನಿನ್ ತಲೆ ಹತ್ರನೇ. ಅದೇ ಬಾಲ. ಇದೊಳಗಿದೆಯಲ್ಲ ಆಲ್ಮೋಸ್ಟ್ ಇದೊಳಗೆ ಸಿಗಾಕೊಂಡು ಇದು ಅಂಚೆಲ್ಲ ಫುಲ್ ಲಾಕ್ ಆಗಿದೆ. ಹಾಗಾಗಿ ಅದನ್ನ ತೆಗಿಯಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದನ್ನ ರಪ್ಪ ಅಂತ ಎಳಿಬಹುದು, ಹೇಳಿದ್ರೆ ಅದು ಪೈನ್ ಆಗ್ಬಿಡುತ್ತೆ, ಅದು ಹಾರ್ಮ್ ಆಗ್ಬಿಡುತ್ತೆ. ಸೊ ಆ ರೀಸನ್ ಇಂದ ಸ್ವಲ್ಪ ನೋಡ್ಕೊಂಡು ಸುಮಾರು ವೆಯ್ಟ್ ಮಾಡ್ಕೊಂಡು ಮಾಡ್ತಿರೋದು ಗೈಸ್. ಎಡಿಬಿಡಪ್ಪ, ಹಂಗೆ ಸ್ವಲ್ಪ ಮೂವ್ ಮಾಡಿ ಹೋಗ್ತೀರಿ ಬಂತು ಹಂಗೆ ಮೂವ್ ಮಾಡ್ಸೋ, ಮೂವ್ ಆಗುತ್ತೆ. ಕರೆಕ್ಟ್ ಹಂಗೆ ನೀನು ಹುಷಾರು. ಬಿಡು ಸ್ಟಿಕ್ ಮಾಡ್ತೀನಿ ಅದು. ಶಿವ ಕರೆಕ್ಟ್ ಶಿವ.
ಶಿವ ಕರೆಕ್ಟ್ ಬಂದ್ ಎತ್ತರ. ಗೈಸ್ ಇಷ್ಟ ತನಕ ವೆಯ್ಟ್ ಮಾಡಿದ್ವಿ, ಎಲ್ಲಿಗೆ ಬರ್ತಿದೆ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ. ಸೊ ಈಗ ಈ ಅಂಚಿನ ಒಂದೆರಡು ತೆಗೆದ್ಬಿಟ್ಟು ಹತ್ತಪ್ಲನಲ್ಲಿ ಇದೆ ಎಲ್ಲ ಮಣ್ಣು. ಇಪ್ಪತ್ತೊಂದು ವರ್ಷ ಆಯ್ತಂತಲ್ಲ ಮತ್ತೆ. ಇಲ್ಲಿ ಹತ್ತಿದೀವಲ್ಲ, ಏನಕ್ಕೆ ಸ್ನೇಕ್ ಇಲ್ಲಿಗೆ ಬಂದಿದೆ ಅಂದ್ರೆ ಅಲ್ಲಿ ಪಕ್ಷಿ ಇದೆ ನೋಡಿ, ಅಲ್ಲಿ ಕಾಣ್ತದೆ ನೋಡಿ, ಇದು ಇದೆಯಲ್ಲ ಈ ಜಾಗದಲ್ಲಿ ಪಕ್ಷಿದು ಮೊಟ್ಟೆ ಇದೆ. ಸೊ ಆ ರೀಸನ್ ಇಂದ ಸ್ನೇಕು ಅಲ್ಲಿ ಆಹಾರ ಹುಡ್ಕೊಂಡು ಹೋಗಿರೋದು ಗೈಸ್. ಎಷ್ಟೊತ್ತು ಹೆಂಗಂತ ಗೊತ್ತಿಲ್ಲ, ಬಟ್ ಆ ಹುಡ್ಗ ರೆಸ್ಕ್ಯೂ ಮಾಡ್ತಿದ್ದಾರೆ, ಟ್ರೈ ಮಾಡ್ತಿದ್ದಾನೆ. ನನ್ ಪ್ರಕಾರ ಅದು ಆ ಬಳ್ಳಿ ಒಳಗೆ ಹೋಗಿರುತ್ತೆ, ಸೇರ್ಕೊಂಡಿರುತ್ತೆ ಗೈಸ್, ಹಂಗಾಗಿ ಅದು ಸಿಗ್ತಾ ಇಲ್ಲ ಗೈಸ್. ನಾನ್ ನೋಡ್ದಂಗೆ ಅವ್ರು ಸ್ನೇಕ್ಸ್ ಹಿಡಿತಿದಾರಲ್ಲ ರೆಸ್ಕ್ಯೂ, ಅದರಲ್ಲಿ ಆ ವ್ಯಕ್ತಿ ಅದ್ರ ಬಗ್ಗೆ ಎಷ್ಟು ಕೇರ್ ಮಾಡ್ತಿದ್ದಾನೆ ಅಂದ್ರೆ ಗೈಸ್, ಹಾವಿನ ಬಗ್ಗೆ ತುಂಬಾ ಕೇರ್ ಮಾಡ್ತಿದ್ದಾರೆ. ಹಾವು ಮತ್ತೆ ಅದ್ರ ಜೊತೆ ಮೊಟ್ಟೆ ಇದಿಲ್ಲ, ಆ ಮೊಟ್ಟೆಗೂ ಏನು ಹಾರ್ಮ್ ಆಗ್ಬಾರ್ದು, ಅದು ಹಾರ್ಮ್ ಆಗ್ದಲ್ಲೇ ಇರೋ ತರ ವಿಡಿಯೋ. ಅದು ಹಾವನ್ನ ಹಿಡಿಬೇಕು ಮತ್ತೆ ಮೊಟ್ಟೆನೂ ಸೇಫ್ ಆಗಿ ಇಡಬೇಕು ಪಕ್ಷಿದು. ಸೊ ಆ ರೀಸನ್ ಇಂದ ಅವ್ರು ಎಷ್ಟು ಹಂಬಲ್ ಪರ್ಸನ್ ತರ ಫೀಲ್ ಆಗ್ತಿದೆ ನಾನು ನೋಡ್ತಾ ಇದ್ರೆ ಗಾಯ್ಸ್. ನಾನೀಗ ಪ್ರೆಸೆಂಟು ಕಡು ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ. ಏನಕ್ಕಿದ್ದೀನಿ ಅಂತಂದ್ರೆ ಅಲ್ಲಿ ಹಾವೆಲ್ಲ ಹುಡುಕ್ತಿದ್ವಲ್ಲ, ಅದೆಲ್ಲ ಸಿಕ್ಲಿಲ್ಲ ಗೈಸ್, ಅದು ಎಲ್ಲ ತಪ್ಪಿಸ್ಕೊಬಿಡ್ತು ಹಾವು ಆ ಗಿಡದ ಸಂದಿಗೆ ಹೋಗಿ. ಸೊ ಆ ರೀಸನ್ ಇಂದ ಅದಾದ್ಮೇಲೆ ನನಗೆ ಮನೆಗೆ ಹೋಗಿ ರೆಡಿ ಆಗ್ಬಿಟ್ಟು ಕಡು ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ. ಈಗ ಪ್ರೆಸೆಂಟ್ ಏನಂತಂದ್ರೆ ಇಲ್ಲಿ ನೋಡಿ, ಕಡು ರೈಲ್ವೆ ಸ್ಟೇಷನ್ ಇದು ಹಿಂಗಿದೆ. ಪ್ರೆಸೆಂಟ್ ಏನಂದ್ರೆ ಇಲ್ಲಿಂದ ಬ್ಯಾಂಗ್ಳೂರ್ ಹೋಗ್ಬೇಕು ಗೈಸ್. ಬ್ಯಾಂಗ್ಳೂರ್ ಹೋಗಿ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಸೊ ಅದನ್ನ ಒಂದು ಸ್ವಲ್ಪ ಸರ್ವಿಸ್ ಮಾಡಿಸ್ಬಿಟ್ಟು ಮತ್ತೆ ಇನ್ನೊಂದು ID ವೆರಿಫಿಕೇಶನ್ ಅಂತೆಲ್ಲ ಬರುತ್ತೆ ಇನ್ಸ್ಟಾಗ್ರಾಮಿಂದ, ಅದೆಲ್ಲ ಮಾಡಿಸ್ಬೇಕು. ಅದನ್ನ ಮಾಡಿಸ್ಬೇಕು, ನಾನೇ ಮಾಡ್ಬೋದು, ಬಟ್ ಏನಂದ್ರೆ ಆಧಾರ್ ಕಾರ್ಡಿಂದ ಪ್ರಾಬ್ಲಮ್ ಆಗಿದೆ. ಸೊ ಆ ರೀಸನ್ಗೋಸ್ಕರ ಹೋಗಿ ಅಲ್ಲಿ ಹೋಗಿ ರೆಡಿ ಮಾಡಿಸ್ಬೇಕು. ಸೊ ಸುಮಂತ್ ಹತ್ರ ಲಾಸ್ಟ್ ಟೈಮ್ ರೂಮಿಗೆಲ್ಲ ಹೋಗ್ಬೇಕು ಗೈಸ್. ಕಡೂರು ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ನೋಡಿ ಹೆಂಗ್ ಕಾಣ್ತಾ ಇದೆ. ಸುಮಾರು ಟೈಮ್ ಆಗಿತ್ತು ಟ್ರೈನ್ ನೋಡಿ, 4-4 ತಿಂಗಳು ಅದಾದ್ಮೇಲೆ ಇವತ್ತೇ ನೋಡ್ತೀರ ಟ್ರೈನ್. ಕರೆಕ್ಟ್ ಇಂಡಿಯನ್ ರೈಲ್ವೇಸ್ ಪ್ರಾಬ್ಲಮ್ ಏನಂದ್ರೆ ಇದೆ ಗೈಸ್. ಪ್ರಾಬ್ಲಮ್ ಏನಂತಂದ್ರೆ ಈಗ ಪ್ರೆಸೆಂಟ್ ನಾನು ಕಡೂರಲ್ಲಿ ಇದೀನಲ್ಲ, ಟ್ರೈನ್ ನನಗೆ ಇದ್ದಿದ್ದು 1:45ಕ್ಕೆ. ಸೊ ಹಂಗಾಗಿ 1:45 ಅಂತ ಹೇಳ್ಬಿಟ್ಟು ಪಟ 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 ಅಂತ ಅರ್ಜೆಂಟ್ ರೆಡಿಯಾಗಿ ಬಂದ್ರೆ, ಇಲ್ಲಿ ಟ್ರೈನ್ ಏನಾಗಿದೆ ಹೇಳಿ, 2:15 ಬರ್ತಿದೆ ಟ್ರೈನ್. ಸ್ಟಿಲ್ ಇನ್ನ ಬಂದಿಲ್ಲ, ಇನ್ನ ಅಜ್ಜಂಪುರದಲ್ಲಿ ಇದೆ. ಅಜ್ಜಂಪುರದಿಂದ ಕಡೂರಿಗೆ ಬರಕ್ಕೆ 2:40 ಆಗುತ್ತಂತೆ. ಲಿಟ್ರಲಿ 1 hour ಹತ್ತತ್ರ ಡಿಲೇ ಟ್ರೈನ್. ಸೊ ಹಂಗಾಗಿ ವೆಯ್ಟ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ ಓಪನ್ ಸ್ಪೇಸ್ ಅಲ್ಲಿ ಕೂತ್ಬಿಟ್ಟಿದ್ದೀನಿ, ಅಲ್ಲಿ ಕೂತಿದ್ದೆ ಅಲ್ಲಿ. ಆಮೇಲೆ ಬೇಡ ಅಲ್ಲಿ ಸೀಟ್ ಸಿಗಲ್ಲ ಅಂತ ನಿಂತಿಗೆ ಬಂದೆ. ಇಲ್ಲಿ ನೋಡಿದ್ರೆ ಮಳೆ ವಾತಾವರಣ, ಲೈಟಾಗಿ ಮಳೆ ಬರಕ್ ಸ್ಟಾರ್ಟ್ ಆಗಿದೆ, ವಿಪರೀತ ಗಾಳಿ. ಗೈಸ್ ಫೈನಲಿ ಟ್ರೈನ್ ಸಿಕ್ಕಿದೆ. ಆಲ್ಮೋಸ್ಟ್ 3/4 ಗಂಟೆ ಲೇಟ್. 1:45ಗೆ ಬರ್ಬೇಕಾಗಿರೋದು 2:15 ಬಂದಿದೆ ಈ ಟ್ರೈನ್ ಆಕ್ಚುಲಿ ಚೆನ್ನಾಗಿದೆ ಗೈಸ್. ಮೇಲೆ ಸ್ಪೇಸ್ ಇದೆಯಲ್ಲ, ಸ್ವಲ್ಪ ಹೈಟ್ ಇದೆ. ಈ ಬೇರೆ ಟ್ರೈನ್ಗಳಲ್ಲೆಲ್ಲ ಇದು ಸ್ಪೇಸ್ ಸಿಗಲ್ಲ, ಚೆನ್ನಾಗಿ ತಲೆ ಬಗ್ಸ್ಬೇಕು, ಆತರ ಆಗುತ್ತೆ. ಇದಕ್ಕೊಂದ್ ಸ್ವಲ್ಪ ಆರಾಮಾಗಿ ಕೂರ್ಬೋದು. ಸೊ ಈಗೇನಂದ್ರೆ ರೂಮಿಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಹೇಳ್ತೀನಿ ಏನಂತ ಪ್ಲಾನ್. ಟ್ರೈನ್ ಆಲ್ಮೋಸ್ಟ್ ಎಲ್ಲ ಖಾಲಿ ಇದೆ, ಅಂದ್ರೆ ಫುಲ್ ರಶ್ ಇಲ್ಲ ಗೈಸ್. ಸೀಟ್ ಗಳೆಲ್ಲ ಫಿಲ್ ಆಗಿದೆ, ಬಿಟ್ರೆ ಟ್ರೈನ್ ಫುಲ್ ರಶ್ ಆತರ ಏನಿಲ್ಲ. ಅಲ್ಲಂತೂ ಟ್ರೈನಿಗೆ ವೆಯ್ಟ್ ಮಾಡ್ಬೇಕಂತೂ ಸಿಕ್ಕಾಬಿಟ್ಟೆ ಮಳೆಯಲ್ಲಿ ನೆಂದಿದ್ದಾಯ್ತು. ಆ ಕಡೆಯಿಂದ ಜಾಗ ಇದೆಯಲ್ಲ, ಜಾಗದಿಂದ ಸೈಡಿಗೆ ಬಂದಿದ್ವಿ ನಾವು ಫುಲ್ ಡೆಡ್ ಎಂಡಿಗೆ. ಹಂಗಾಗಿ ಫುಲ್ ಮಳೆಯಲ್ಲಿ ನೆನ್ಕೊಂಡು ಅಲ್ಲೇ ವೆಯ್ಟ್ ಮಾಡಿ ಟ್ರೈನ್ ಫೈನಲಿ ಬಂತು. ಟ್ರೈನಲ್ಲಿ ಹತ್ಕೊಂಡು ಕೂತ್ಕೊಂಡೇ ವಿಡಿಯೋ ಮಾಡಕ್ ಆಗಿಲ್ಲ, ಮಳೆ ಇತ್ತು ಆ ರೀಸನ್ ಇಂದ. ಇದು ಎಷ್ಟು ಗಂಟೆಗೆ ಹೋಗುತ್ತೆ, 6 ಗಂಟೆಗೆ ಹೋಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಮೆಜೆಸ್ಟಿಕ್ಗೆ. ಅಲ್ಲಿಂದ ಕತೆಗಳು ಹೇಳ್ತೀನಿ ಅಲ್ಲಿ. ಮಾಡಿ ಏನು ಮಾತಾಡಿ. ಕಾಲ್ ಅಡಿಗೆ ಇಡ್ಬೇಕು, ಬರ್ರಿ ಕೂರ್ರಿ. ಅಲ್ಲೆಲ್ಲ ಲಗೇಜ್ ಜಾಗ ಇದೆ. ಏನ್ ಮಾತಾಡ ಬುದ್ಧಿ ಇಲ್ವಾ ಒಂದ್ ಸ್ವಲ್ಪ ಮಾತಾಡಕ್? ಅವ್ರಿಗೆ ವಯಸ್ಸಲ್ಲಿ ದೊಡ್ಡವ್ರು. ಇಲ್ಲಿಂದ ಅರ್ಧ ಗಂಟೆ ಬಿಟ್ರೆ ನೀವಿರಲ್ಲ, ನಾನು ಇರಲ್ಲ, ಅದಕ್ಕೆ ಜಗಳ ಮಾಡ್ತಾ ಕೂರ್ತಾರೆ. ಯೋ ನನ್ ಜಾಗ ಬಿಡ್ತೀನಿ ಕಣಯ್ಯ. ಕಾಮನ್ ಸೆನ್ಸ್ ಇಲ್ದಿರೋ ತರ ಮಾತಾಡ್ತಿದ್ದೀರಾ. ವಯಸ್ಸಿಗಾರ ಮರ್ಯಾದೆ ಅದೇ ನೀವು ನೀಟಾಗಿ ಇದ್ ಮಾಡಿದ್ರೆ ಮರ್ಯಾದೆ ಸಿಕ್ತಿತ್ತು. ಈಗ ಸಿಗ್ತಾ ಇಲ್ವಲ್ಲ ಮರ್ಯಾದೆ, ಅದೇ ಪ್ರಾಬ್ಲಮ್ ನಿಮಗೆ. ಏನು ನೀನು ಮಲಿಕೊಂಡು ಮದ್ವೆಗೆ ಹೋಗಲ್ಲ. ಇದು ಇನ್ನೊಂದ್ ಹೇಳ್ತೀನಿ ಕೇಳಿ, ಇದು ಲಗೇಜ್ ಇಡೋ ಜಾಗ ಅಲ್ಲ. ಲಗೇಜ್ ಇಡೋ ಜಾಗ ಅಲ್ಲ ಅಂತ ಹಂಗಾರೆ ಜಾಗ ಅಲ್ಲ ಅಂತ ಯಾರು ಹೇಳಿದ್ ನಿಮಗೆ? ಇದು ಯಾರು ಹೇಳಿದ್ ನಿಮಗೆ ಮಲ್ಗೋ ಜಾಗ ಅಲ್ಲ ಅಂತ? ನಾನೇ ಹೇಳೋದು. ನೀವ್ ಹೇಳಿದ್ರೆ ಆಗಲ್ಲ. ರೈಲ್ವೆ ಹೇಳ್ತಾರೆ, ಬಿಪಿ ರೈಸ್ ಮಾಡ್ಕೊಂಡು ಮಾತಾಡೋದಲ್ಲ. ರೈಲ್ವೆ ಹೇಳ್ತಾರೆ ಲಗೇಜ್ ಇಡೋ ಜಾಗ ಅಲ್ಲ ಅಂತ. ಹೋಗ್ರಿ ಸುಮ್ನೆ ತಲೆ ಕೆಟ್ಟೋರ್ತರ ಮಾತಾಡ್ತೀರ ಬಂದಿ. ಗಾಯ್ಸ್ ಏನಂದ್ರೆ ಅಲ್ಲಿ ನೋಡಿ, ಇಲ್ಲಿ ಮಲಗಿದ್ದೆ ನಾನು. ಈ ವ್ಯಕ್ತಿ ಬಂದು ಏನ್ ಮಾಡಿದೆ ಅಂದ್ರೆ
ಲಗೇಜ್ ಇದೆಯಲ್ಲ ಬಂದು ಕಾಲ್ ಮೇಲೆ ಅಪ್ಪ ಅಂತ ಇಡ್ತಿದ್ದಾರೆ. ಈಗ ತಿಕ್ಕೋ ಅಂದ್ರೆ ತಿಕ್ಕೋಬಹುದು, ಇಲ್ಲ ಅಲ್ಲಿ ಜಾಗ ಇದೆ ಲಗೇಜ್ ಇಡಕ್ಕೆ, ಬಂದ್ಬಿಟ್ಟು ಕಾಲ್ ಮೇಲೆ ಇಡ್ಬೇಕಾ ಪೂರ್ತಿ ಅನ್ನೋದಾರ ಜಾಗ ಬಿಡ್ಬೋದಪ್ಪ. ಈಗ ಬಂದ್ಬಿಟ್ಟು ಉಲ್ಟಾ ಅದೇ ವಯಸ್ಸಿಗೆ ಮರ್ಯಾದೆ ಕೊಟ್ರೆ ಉಳಿಸ್ಕೊಳ್ಳಲ್ಲ. ಅದೇ ಅಲ್ಲೊಂದು ಇನ್ಸಿಡೆಂಟ್ ನಡೀತಲ್ಲ, ಏನಂತ ಹೇಳ್ತೀನಿ ಕೇಳಿ. ನಾನು ಅಲ್ಲಿ ಸುಮ್ನೆ ಕೂತಿದ್ದೆ, ಮಲಗಿದ್ದೆ ಅದ್ರ ಮೇಲೆ ಮಲಗಿದ್ದಾಗ ಆ ವ್ಯಕ್ತಿ, ನಾನು ಮಲಗಿ ಸುಮಾರು ಹೊತ್ತಾಗಿತ್ತು, ಟ್ರೈನ್ ಪೂರ್ತಿ ಮಲಗಿದ್ದು ಏನಕ್ಕೆ ರೀಸನ್ ಅಂದ್ರೆ ನಾನು ಟ್ರೈನ್ ಪೂರ್ತಿ ಖಾಲಿ ಆಗಿತ್ತು ಗಾಯ್ಸ್, ಖಾಲಿ ಆಗಿತ್ತು, ಯಾರು ನಿಂತ್ಕೊಂಡಿಲ್ಲ. ಆ ರೀಸನ್ ಇಂದ ಖಾಲಿ ಆಗಿತ್ತಲ್ಲ, ನಾನು ಕೆಳಗಿರೋ ಜಾಗ ಪೂರ್ತಿ ಖಾಲಿ ಆಗಿತ್ತು, ಒಂದಿಬ್ರು ಕೂತಿರೋದ್ ಬಿಟ್ರೆ ಖಾಲಿ ಆಗಿತ್ತು ಅಂತೇಳಿ ಮಲಗಿದ್ದೆ. ಈ ವ್ಯಕ್ತಿ ಇನ್ನೊಂದು ಯಾವ್ದೋ ಸ್ಟಾಪ್ ಅಲ್ಲಿ ಬಂದು ಹತ್ಕೊಂಡು ನಾನ್ ಕೂತಿರೋ ಕೆಳಗ್ ಜಾಗದಲ್ಲಿ ಹೋಗಿ ಕುತ್ಕೊಂಡ್ರು. ಬಟ್ ಬ್ಯಾಗ್ ಮಾತ್ರ ಹಾಕೋ ರ್ಯಾಕ್ ಇದೆಯಲ್ಲ ಸೈಡ್ ಅಲ್ಲಿ, ಆ ರ್ಯಾಕ್ ಪೂರ್ತಿ ಖಾಲಿ ಇದೆ, ಅಲ್ಲಿ ಹಾಕೋಬಿಟ್ಟು ನಾನ್ ಮಲಗಿದ್ದೀನಿ ಅಂತೇಳಿ ಏನೋ ಗೊತ್ತಿಲ್ಲ, ಆ ವ್ಯಕ್ತಿಗೆ ಹೊಟ್ಟೆ ಕಿಚ್ಚೋ ಏನೋ ಗೊತ್ತಿಲ್ಲ, ಆ ರೀಸನ್ ಇಂದ ಆ ವ್ಯಕ್ತಿ ಯಾರಂತ ನನಗೆ ಗೊತ್ತಿಲ್ಲ, ಆ ರ್ಯಾಕ್ ಪೂರ್ತಿ ಖಾಲಿ ಆಗಿತ್ತಲ್ಲ, ಆ ರ್ಯಾಕಿಗೆ ಹಾಕ್ಲಿಲ್ಲ ಬ್ಯಾಗ್ ನ ತಗೊಂಡೋಗಿ ಒಂದು ಲಗೇಜ್ ನ ತಗೊಬಂದ್ ನನ್ ಕಾಲ್ ಮೇಲೆ ಹಾಕ್ಬಿಟ್ಟ. ಸೊ ಆ ಕಾಲ್ ಮೇಲೆ ಹಾಕಿದ್ರಿಂದ ನನಗೇನಾಯ್ತು, ನನಗೆ ಬೇಜಾರಾಯ್ತು, ಕಾಲ್ ಮೇಲೆ ಹಾಕಿ ಅಷ್ಟೆಲ್ಲ ಖಾಲಿ ಇದೆಯಲ್ಲ ಅಲ್ಲಿಗೆ ಹಾಕ್ಬೋದಲ್ವಾ ಅಂತಲ್ಲಿ ನಾನು ಆ ವ್ಯಕ್ತಿಗೆ ಹೇಳಿದ್ದು. ಸೊ ಆ ವ್ಯಕ್ತಿ ಇದ್ದಿದ್ದು ಆಮೇಲೆ ಜಗಳ ಮಾಡಕ್ ಸ್ಟಾರ್ಟ್ ಮಾಡಿದ, ಏನಾರ ಆಯ್ತು, ಆಮೇಲೆ ಏನೇನೋ ಮಾತಾಡಿದ್ರು ಆ ವ್ಯಕ್ತಿ. ಬಟ್ ರೀಸನ್ ಏನಂತಂದ್ರೆ ಆ ವ್ಯಕ್ತಿಗೆ ಅವನಿಗೆ ಮಲ್ಗಕ್ ಜಾಗ ಸಿಕ್ಕಿಲ್ಲ ಅಂತೇಳಿ ಹೊಟ್ಟೆ ಕಿಚ್ಚವನಿಗೆ, ಅವನಿಗೆ ಕೂರಕ್ ಜಾಗ ಇದೆ, ಅವ್ನು ಹೇಳ್ತಿದ್ದಾನೆ ಅಲ್ಲಿ ಮೇಲೆ ಸ್ಲೀಪರ್ ಇಂದು ಮಲ್ಗಕ್ಕೆ. ಆಕ್ಚುಲಿ ನನಗೆ ಗೊತ್ತಿದೆ IRCTC ಪ್ರಕಾರ ಮಾರ್ನಿಂಗ್ ಯಾರು ಮಲ್ಗಂಗಿಲ್ಲ ಅಂತ. ಬಟ್ ಇಫ್ ಇನ್ ಕೇಸ್ ಕ್ರೌಡ್ ಇದ್ರೆ ಮಲ್ಗಿದ್ರೆ ತಪ್ಪಾಗುತ್ತೆ. ಕ್ರೌಡ್ ಇಲ್ದೇನೆ ಫುಲ್ ಟ್ರೈನ್ ಖಾಲಿ ಇದ್ದಾಗ ಸೀಟ್ ಗಳೆಲ್ಲ ಖಾಲಿ ಇದೆ, ಆ ಟೈಮಲ್ಲಿ ಮಲ್ಗಿದ್ರೆ ಏನ್ ತಪ್ಪಿಲ್ಲಲ್ಲ. ಸೊ ಅದನ್ನೇ ನಾನು ಮಾಡಿದ್ವು. ಸೊ ಆ ವ್ಯಕ್ತಿ ನನ್ನ ನಡುವೆ ಸ್ವಲ್ಪ ಜಗಳ ಆಯ್ತು, ಬಿಡಿ ಹೋಗ್ಲಿ ಪರವಾಗಿಲ್ಲ, ಪಾಪ ವ್ಯಕ್ತಿ ದೊಡ್ಡವರು, ಬಟ್ ಬೆಳೆದಿರೋ ಅಷ್ಟೇ ತಿಳುವಳಿಕೆ ಇಲ್ಲ. ಯಾವ ಟೈಮಲ್ಲಿ ಮಲಗಿದ್ರು ತಪ್ಪು, ಯಾವ ತರ ಮಲಗಿದ್ರು ತಪ್ಪು ಅನ್ನೋದು ಆ ವ್ಯಕ್ತಿ ತಿಳುವಳಿಕೆ ಇಲ್ಲ. ಸೊ ಆ ವ್ಯಕ್ತಿ ಮಾತಾಡಿದ್ರು, ಇಷ್ಟೇ ವಿಷಯ. ಎಲ್ರೂ ಕುತ್ಕೊಳ್ತಾರಲ್ಲ ಆ ಜಾಗದಲ್ಲಿ ಲಗೇಜ್ ಇಡ್ತಾನಂತೆ, ಲಗೇಜ್ ಇಡೋ ಜಾಗದಲ್ಲಿ ಲಗೇಜ್ ಇಡೋದು ಅಂತೆ ಆ ವ್ಯಕ್ತಿ. ಅದು ಆ ವ್ಯಕ್ತಿ ಹೇಳ್ತಿರೋದು, ಅವನೇ ರೂಲ್ಸ್ ಮಾಡ್ಕೊಂಡಿರೋದಂತೆ. ಇಂಥವ್ರಿಂದನೇ ಗೈಸ್ ಕೆಲವೊಬ್ರು ವಯಸ್ಸಾದವರಿಗೆ ಜನಗಳು ಮರ್ಯಾದೆ ಕೊಡಲ್ಲ, ಇದೇ ರೀಸನ್ ಇಂಥವ್ರಿಂದ. ಅಲ್ಲಿರೋ ಕೆಳಗೆ ಕೂತಿರೋ ಜನಗಳೆಲ್ಲ ಹೇಳ್ತಿದಾರೆ, ಬಿಡಿ ಹೋಗ್ಲಿ, ಹೆಂಗೆ ತಲೆ ಸರಿ ಇಲ್ಲ ಅನ್ಸುತ್ತೆ ಅಂತ ಹೇಳ್ತಿದಾರೆ, ಅವರೇ ಹೇಳ್ಬಿಟ್ಟು. ಅದೇನೇ ಹೇಳ್ತಾರೆ, ಕೆಲವರಿಗೆ ವಯಸ್ಸು ಅನ್ನೋದು ಬೆಳ್ದಿರುತ್ತೆ, ದೇಹ ಬೆಳ್ದಿರುತ್ತೆ, ಬಟ್ ತಲೆ ಮಾತ್ರ ಬೆಳ್ದಿರಲ್ಲ ಅಂತ ಹೇಳ್ತಾರಲ್ಲ. ಮೇ ಬಿ ಅದು ಇಂಥ ವ್ಯಕ್ತಿಗಳಿಗೆ ಹೇಳಿರೋದು ಅನ್ಸುತ್ತೆ ಈ ವಿಷಯ. ಗೈಸ್ ನಾನೀಗ ವಿಶ್ವಮಾನವ 1:30 ಬರುತ್ತಲ್ಲ ಆ ಟ್ರೈನ್ ಒಳಗಿದ್ದೀನಿ, ಬೆಂಗಳೂರಿಗೆ ಹೋಗೋ ಟ್ರೈನು. ಸೊ ಇಲ್ಲಿ ನೋಡಿ, ಆಲ್ಮೋಸ್ಟ್ ಬಾತ್ರೂಮು ಅಷ್ಟೇ ಗೈಸ್. ಟ್ರೈನ್ ಒಂದ್ ಸ್ವಲ್ಪ ಚೆನ್ನಾಗಿದೆ ನೋಡಕ್ಕೆ, ಮಿರರ್ ಎಲ್ಲ ದೊಡ್ಡದಾಗಿ. ಪ್ರಾಬಬ್ಲಿ ಇದು ಟ್ರೈನ್ ದೊಡ್ಡದಾಗಿದೆ ಅನ್ನೋಕ್ಕಿಂತ ಹೊಸ ಟ್ರೈನ್ ಅಲ್ವಾ, ಹೀಗಾಗಿ ಇದು ಚೆನ್ನಾಗಿದೆ. ಆ ಬಾತ್ರೂಮ್ ಸ್ವಲ್ಪ ಕ್ಲೀನ್ ಆಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಏನಂದ್ರೆ ಪ್ರಾಬ್ಲಮ್ ಅಂದ್ರೆ ಜನಗಳು ಎಣ್ಣೆ ಹೊಡೆದು ಅಲ್ಲಿಗೆ ಹಾಕಿದ್ದಾರೆ ಪ್ಯಾಕೆಟ್ ನ. ಅದೊಂದು ಮಿಸ್ಟೇಕ್ ಬಿಟ್ರೆ ಬಾತ್ರೂಮ್ ಎಲ್ಲ ಸ್ವಲ್ಪ ಕ್ಲೀನ್ ಆಗಿದೆ, ಸ್ವಲ್ಪ ಗಲೀಜ್ ಸ್ಮೆಲ್ ಆತರ ಏನಿಲ್ಲ.